ಒಬ್ಬ ರಾಜಕುಮಾರನು ತನ್ನ ಐಶ್ವರ್ಯ, ಅಧಿಕಾರ ಮತ್ತು ಸುಖವನ್ನು ಬಿಟ್ಟು ಸತ್ಯದ ಹುಡುಕಾಟಕ್ಕೆ ಹೊರಟನು. ಸಾವಿರಾರು ವರ್ಷಗಳ ನಂತರವೂ ಅವನ ಮಾತುಗಳು ಕೋಟ್ಯಂತರ ಜನರ ಜೀವನವನ್ನು ಬದಲಾಯಿಸುತ್ತಿವೆ. ಆ ಮಹಾನ್ ವ್ಯಕ್ತಿ ಗೌತಮ ಬುದ್ಧ. ಇಂದು ಬುದ್ಧನಿಂದ ನಾವು ಕಲಿಯಬೇಕಾದ ಜೀವನದ ಅತ್ಯಂತ ಶಕ್ತಿಶಾಲಿ ಪಾಠಗಳ ಬಗ್ಗೆ ತಿಳಿದುಕೊಳ್ಳೋಣ. 1. ಜೀವನದಲ್ಲಿ ದುಃಖ ಇರುವುದು ಸಹಜ. ಬುದ್ಧನು ಹೇಳಿದ್ದು, ಜೀವನದಲ್ಲಿ ದುಃಖವನ್ನು ಸಂಪೂರ್ಣವಾಗಿ ತಪ್ಪಿಸಲು ಸಾಧ್ಯವಿಲ್ಲ. ಪ್ರತಿಯೊಬ್ಬ ಮನುಷ್ಯನು ಯಾವುದೋ ಒಂದು ಸಮಸ್ಯೆಯನ್ನು ಎದುರಿಸುತ್ತಾನೆ. ಕೆಲವರಿಗೆ ಹಣದ ಸಮಸ್ಯೆ, ಕೆಲವರಿಗೆ ಆರೋಗ್ಯದ ಸಮಸ್ಯೆ, ಇನ್ನು ಕೆಲವರಿಗೆ ಸಂಬಂಧಗಳ ಸಮಸ್ಯೆ. ಹೆಚ್ಚಿನ ಜನರು ದುಃಖ ಬಂದಾಗ ಏಕೆ ನನಗೆ ಮಾತ್ರ ಹೀಗೆ ಆಗುತ್ತಿದೆ ಎಂದು ಯೋಚಿಸುತ್ತಾರೆ. ಆದರೆ ಬುದ್ಧನು ಹೇಳಿದ್ದು, ದುಃಖ ಜೀವನದ ಒಂದು ಭಾಗ. ಅದನ್ನು ಒಪ್ಪಿಕೊಂಡಾಗ ಮಾತ್ರ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಸಮಸ್ಯೆಯಿಂದ ಓಡಿ ಹೋಗಬೇಡಿ, ಅದನ್ನು ಅರ್ಥ ಮಾಡಿಕೊಳ್ಳಿ. ಪ್ರತಿಯೊಂದು ಕಷ್ಟವೂ ನಿಮಗೆ ಹೊಸ ಪಾಠವನ್ನು ಕಲಿಸುತ್ತದೆ. 2. ಆಸೆಗಳೇ ದುಃಖದ ಮೂಲ. ಬುದ್ಧನ ಪ್ರಕಾರ ನಮ್ಮ ಹೆಚ್ಚಿನ ದುಃಖಗಳಿಗೆ ಕಾರಣ ಅತಿಯಾದ ಆಸೆಗಳು. ನಾವು ಯಾವಾಗಲೂ ಇನ್ನಷ್ಟು ಹಣ ಬೇಕು, ಇನ್ನಷ್ಟು ಹೆಸರು ಬೇಕು, ಇನ್ನಷ್ಟು ಯಶಸ್ಸು ಬೇಕು ಎಂದು ಬಯಸುತ್ತೇವೆ. ಒಂದು ಆಸೆ ಈಡೇರಿದರೆ ಮತ್ತೊಂದು ಹುಟ್ಟುತ್ತದೆ. ಆಸೆ ಇರುವುದು ತಪ್ಪಲ್ಲ, ಆದರೆ ಆಸೆಯ ಗುಲಾಮರಾಗುವುದು ತಪ್ಪು. ನಿಮ್ಮ ಬಳಿ ಇರುವುದಕ್ಕೆ ಕೃತಜ್ಞರಾಗಿರಿ, ಆಗ ಜೀವನದಲ್ಲಿ ನಿಜವಾದ ಸಂತೋಷ ಸಿಗುತ್ತದೆ. 3. ಇಂದಿನ ಕ್ಷಣದಲ್ಲಿ ಬದುಕಿ. ಬಹಳ ಜನರು ಭೂತಕಾಲದ ತಪ್ಪುಗಳನ್ನು ನೆನೆದು ದುಃಖಪಡುತ್ತಾರೆ ಅಥವಾ ಭವಿಷ್ಯದ ಬಗ್ಗೆ ಚಿಂತಿಸುತ್ತಾರೆ. ಆದರೆ ಬುದ್ಧನು ಹೇಳಿದ್ದು, ಭೂತಕಾಲ ಹೋಗಿದೆ, ಭವಿಷ್ಯ ಇನ್ನೂ ಬಂದಿಲ್ಲ. ನಿಮ್ಮ ಕೈಯಲ್ಲಿ ಇರುವುದು ಈ ಕ್ಷಣ ಮಾತ್ರ. ನೀವು ಈಗ ಮಾಡುತ್ತಿರುವ ಕೆಲಸದ ಮೇಲೆ ಗಮನ ಕೊಡಿ. ಊಟ ಮಾಡುತ್ತಿದ್ದರೆ ಊಟದ ಮೇಲೆ ಗಮನ ಕೊಡಿ. ಓದುತ್ತಿದ್ದರೆ ಓದಿನ ಮೇಲೆ ಗಮನ ಕೊಡಿ. ಇದೇ ಮನಸ್ಸಿನ ಶಾಂತಿಯ ರಹಸ್ಯ. 4. ಕೋಪವು ನಿಮ್ಮನ್ನೇ ಸುಡುತ್ತದೆ. ಬುದ್ಧನು ಒಂದು ಸುಂದರ ಮಾತು ಹೇಳಿದ್ದಾನೆ. ಕೋಪವನ್ನು ಹಿಡಿದುಕೊಂಡಿರುವುದು ಬೇರೆಯವರ ಮೇಲೆ ಎಸೆಯಲು ಬಿಸಿ ಕಲ್ಲಿದ್ದಲನ್ನು ಹಿಡಿದಿಟ್ಟುಕೊಂಡಂತೆ. ಮೊದಲು ಸುಡುವುದು ನೀವೇ. ಯಾರಾದರೂ ನಿಮಗೆ ನೋವು ಕೊಟ್ಟರೆ ಅವರನ್ನು ಕ್ಷಮಿಸಿ. ಕ್ಷಮಿಸುವುದು ಅವರಿಗಾಗಿ ಅಲ್ಲ, ನಿಮ್ಮ ಮನಸ್ಸಿನ ಶಾಂತಿಗಾಗಿ. ಕೋಪದಿಂದ ತೆಗೆದುಕೊಂಡ ನಿರ್ಧಾರಗಳು ಜೀವನವನ್ನು ಹಾಳು ಮಾಡಬಹುದು. 5. ನಿಮ್ಮ ಮನಸ್ಸೇ ನಿಮ್ಮ ದೊಡ್ಡ ಸ್ನೇಹಿತ. ಬುದ್ಧನು ಮನಸ್ಸಿನ ಶಕ್ತಿಯ ಬಗ್ಗೆ ಹೆಚ್ಚು ಒತ್ತಿ ಹೇಳಿದ್ದಾನೆ. ನೀವು ಹೇಗೆ ಯೋಚಿಸುತ್ತಿರೋ ಹಾಗೆಯೇ ಆಗುತ್ತೀರಿ. ಯಾವಾಗಲೂ ನಕಾರಾತ್ಮಕವಾಗಿ ಯೋಚಿಸುವ ವ್ಯಕ್ತಿ ಜೀವನದಲ್ಲಿನ ಒಳ್ಳೆಯ ಅವಕಾಶಗಳನ್ನು ಕೂಡ ಕಳೆದುಕೊಳ್ಳುತ್ತಾನೆ. ಸಕಾರಾತ್ಮಕವಾಗಿ ಯೋಚಿಸಲು ಅಭ್ಯಾಸ ಮಾಡಿಕೊಳ್ಳಿ. ಮನಸ್ಸನ್ನು ನಿಯಂತ್ರಿಸಿದರೆ ಜೀವನವನ್ನು ನಿಯಂತ್ರಿಸಬಹುದು. 6. ಮಾತುಗಳಿಗೆ ಶಕ್ತಿ ಇದೆ. ಒಂದು ಮಾತು ಯಾರನ್ನಾದರೂ ಪ್ರೇರೇಪಿಸಬಹುದು, ಅದೇ ಮಾತು ಯಾರನ್ನಾದರೂ ನೋಯಿಸಬಹುದು. ಆದ್ದರಿಂದ ಮಾತನಾಡುವ ಮೊದಲು 3 ಪ್ರಶ್ನೆಗಳನ್ನು ಕೇಳಿಕೊಳ್ಳಿ. ಇದು ಸತ್ಯವೇ? ಇದು ಅಗತ್ಯವೇ? ಇದು ದಯೆಯಿಂದ ಕೂಡಿದೆಯೇ? ಈ 3 ಪ್ರಶ್ನೆಗಳಿಗೆ ಉತ್ತರ ಹೌದು ಎಂದಾದರೆ ಮಾತ್ರ ಮಾತನಾಡಿ. 7. ಹೋಲಿಕೆ ಮಾಡಿಕೊಳ್ಳಬೇಡಿ. ಇಂದಿನ ಕಾಲದಲ್ಲಿ ಜನರು ತಮ್ಮ ಜೀವನವನ್ನು ಇತರರೊಂದಿಗೆ ಹೋಲಿಸುತ್ತಾರೆ. ಅವನ ಬಳಿ ದೊಡ್ಡ ಮನೆ ಇದೆ, ಅವಳು ಹೆಚ್ಚು ಹಣ ಸಂಪಾದಿಸುತ್ತಾಳೆ, ಅವರಿಗೆ ಉತ್ತಮ ಜೀವನ ಇದೆ. ಈ ಹೋಲಿಕೆಗಳು ಸಂತೋಷವನ್ನು ಕಸಿದುಕೊಳ್ಳುತ್ತವೆ. ಬುದ್ಧನು ಹೇಳಿದ್ದು, ನಿಮ್ಮ ಪ್ರಯಾಣವನ್ನು ನಿಮ್ಮದೇ ಪ್ರಯಾಣದೊಂದಿಗೆ ಹೋಲಿಸಿ. ನಿನ್ನೆಗಿಂತ ಇಂದು ಉತ್ತಮ ವ್ಯಕ್ತಿಯಾಗಿದ್ದರೆ ಸಾಕು. 8. ತಾಳ್ಮೆ ಒಂದು ಮಹಾನ್ ಶಕ್ತಿ. ಎಲ್ಲವೂ ತಕ್ಷಣ ಸಿಗಬೇಕು ಎಂದು ಬಯಸುವ ಕಾಲದಲ್ಲಿ ನಾವು ಬದುಕುತ್ತಿದ್ದೇವೆ. ಆದರೆ ಪ್ರಕೃತಿಯನ್ನು ನೋಡಿ. ಮರವು ಒಂದು ದಿನದಲ್ಲಿ ದೊಡ್ಡದಾಗುವುದಿಲ್ಲ. ಬೀಜ ಬಿತ್ತಿದ ತಕ್ಷಣ ಹಣ್ಣು ಸಿಗುವುದಿಲ್ಲ. ಯಶಸ್ಸಿಗೂ ಸಮಯ ಬೇಕು. ತಾಳ್ಮೆಯಿಂದ ಪ್ರಯತ್ನಿಸುತ್ತಾ ಇರಿ. 9. ನಿಮ್ಮನ್ನು ನೀವು ತಿಳಿದುಕೊಳ್ಳಿ. ಬುದ್ಧನ ಪ್ರಕಾರ ಜೀವನದ ದೊಡ್ಡ ಪ್ರಯಾಣ ಹೊರಗಿನ ಪ್ರಪಂಚವನ್ನು ನೋಡುವುದಲ್ಲ, ಸ್ವತಃ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವುದು. ನಿಮ್ಮ ಶಕ್ತಿಗಳು ಯಾವುವು? ನಿಮ್ಮ ದುರ್ಬಲತೆಗಳು ಯಾವುವು? ನಿಮ್ಮ ನಿಜವಾದ ಕನಸು ಏನು? ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕಲು ಸಮಯ ಕೊಡಿ. 10. ಬದಲಾವಣೆ ಅನಿವಾರ್ಯ. ಈ ಜಗತ್ತಿನಲ್ಲಿ ಶಾಶ್ವತವಾದದ್ದು ಯಾವುದೂ ಇಲ್ಲ. ಸಂತೋಷ ಬದಲಾಗುತ್ತದೆ, ದುಃಖ ಬದಲಾಗುತ್ತದೆ, ಜನರು ಬದಲಾಗುತ್ತಾರೆ, ಪರಿಸ್ಥಿತಿಗಳು ಬದಲಾಗುತ್ತವೆ. ಈ ಸತ್ಯವನ್ನು ಒಪ್ಪಿಕೊಂಡಾಗ ಜೀವನ ಸುಲಭವಾಗುತ್ತದೆ. 11. ದಯೆ ಜೀವನದ ದೊಡ್ಡ ಸಂಪತ್ತು. ಬುದ್ಧನು ಯಾವಾಗಲೂ ದಯೆ ಮತ್ತು ಕರುಣೆಯ ಬಗ್ಗೆ ಮಾತನಾಡಿದ್ದಾನೆ. ನಿಮ್ಮ ಬಳಿ ಹಣ ಇಲ್ಲದಿರಬಹುದು, ಆದರೆ ಒಂದು ಒಳ್ಳೆಯ ಮಾತು ಹೇಳಬಹುದು, ಒಬ್ಬರಿಗೆ ಸಹಾಯ ಮಾಡಬಹುದು, ಒಂದು ನಗು ನೀಡಬಹುದು. ದಯೆಯಿಂದ ಮಾಡಿದ ಸಣ್ಣ ಕೆಲಸಗಳೇ ಜಗತ್ತನ್ನು ಸುಂದರವಾಗಿಸುತ್ತವೆ. 12. ಯಶಸ್ಸು ಒಳಗಿನಿಂದ ಆರಂಭವಾಗುತ್ತದೆ. ಹೆಚ್ಚಿನ ಜನರು ಯಶಸ್ಸನ್ನು ಹಣ, ಕಾರು, ಮನೆಗಳಲ್ಲಿ ಹುಡುಕುತ್ತಾರೆ. ಆದರೆ ಬುದ್ಧನ ಪ್ರಕಾರ ನಿಜವಾದ ಯಶಸ್ಸು ಎಂದರೆ ಮನಸ್ಸಿನ ಶಾಂತಿ. ನಿಮ್ಮ ಬಳಿ ಕೋಟ್ಯಂತರ ರೂಪಾಯಿ ಇದ್ದರೂ ಮನಸ್ಸಿನಲ್ಲಿ ಶಾಂತಿ ಇಲ್ಲದಿದ್ದರೆ ನೀವು ಸಂತೋಷವಾಗಿರಲು ಸಾಧ್ಯವಿಲ್ಲ. ಮೊದಲು ನಿಮ್ಮ ಒಳಗಿನ ಪ್ರಪಂಚವನ್ನು ಸುಂದರಗೊಳಿಸಿ. 13. ಭಯವನ್ನು ಎದುರಿಸಿ. ಭಯವು ನಮ್ಮ ಕನಸುಗಳನ್ನು ಕೊಲ್ಲುತ್ತದೆ. ವಿಫಲವಾಗುವ ಭಯ. ಜನರು ಏನು
ಮಾಡುತ್ತಾರೆ ಎಂಬ ಭಯ, ಹೊಸದು ಪ್ರಯತ್ನಿಸುವ ಭಯ. ಬುದ್ಧನು ಹೇಳಿದ್ದು, ಭಯವನ್ನು ಓಡಿಸಲು ಪ್ರಯತ್ನಿಸಬೇಡಿ, ಅದನ್ನು ಎದುರಿಸಿ. ಭಯದ ಆಚೆಯೇ ಬೆಳವಣಿಗೆ ಇದೆ. 14. ಪ್ರತಿದಿನ ಕಲಿಯುತ್ತಾ ಇರಿ. ಬುದ್ಧನು ತನ್ನನ್ನು ಸರ್ವಜ್ಞ ಎಂದು ಎಂದಿಗೂ ಹೇಳಲಿಲ್ಲ. ಅವನು ಯಾವಾಗಲೂ ಸತ್ಯವನ್ನು ಹುಡುಕುತ್ತಿದ್ದ. ಇದು ನಮಗೆ ಒಂದು ದೊಡ್ಡ ಪಾಠ. ಕಲಿಯುವುದನ್ನು ಎಂದಿಗೂ ನಿಲ್ಲಿಸಬೇಡಿ. ಹೊಸ ಪುಸ್ತಕಗಳನ್ನು ಓದಿ, ಹೊಸ ಕೌಶಲ್ಯಗಳನ್ನು ಕಲಿಯಿರಿ. ಪ್ರತಿದಿನ ನಿಮ್ಮನ್ನು ನೀವು ಉತ್ತಮಗೊಳಿಸಿಕೊಳ್ಳಿ. 15. ಸಂತೋಷ ಹೊರಗಿಲ್ಲ. ಜನರು ಸಂತೋಷವನ್ನು ಹೊರಗಿನ ವಸ್ತುಗಳಲ್ಲಿ ಹುಡುಕುತ್ತಾರೆ. ಹೊಸ ಫೋನ್, ಹೊಸ ಕಾರು, ಹೆಚ್ಚು ಹಣ. ಆದರೆ ಬುದ್ಧನು ಹೇಳಿದ್ದು, ಸಂತೋಷ ನಿಮ್ಮ ಮನಸ್ಸಿನೊಳಗೆ ಇದೆ. ಕೃತಜ್ಞತೆ, ಶಾಂತಿ ಮತ್ತು ತೃಪ್ತಿಯನ್ನು ಬೆಳೆಸಿಕೊಂಡಾಗ ನಿಜವಾದ ಸಂತೋಷ ಸಿಗುತ್ತದೆ. 16. ಇತರರನ್ನು ಗೆಲ್ಲುವುದಕ್ಕಿಂತ ನಿಮ್ಮನ್ನು ನೀವು ಗೆಲ್ಲುವುದು ದೊಡ್ಡದು. ಬುದ್ಧನು ಹೇಳಿದ್ದಾನೆ, 1000 ಯುದ್ಧಗಳನ್ನು ಗೆದ್ದರೂ ಅದು ದೊಡ್ಡ ಗೆಲುವಲ್ಲ, ಆದರೆ ತನ್ನನ್ನು ತಾನು ಗೆದ್ದವನೇ ನಿಜವಾದ ವಿಜಯಿ. ನಾವು ಜೀವನದಲ್ಲಿ ಹಲವರೊಂದಿಗೆ ಸ್ಪರ್ಧಿಸುತ್ತೇವೆ, ಆದರೆ ನಿಜವಾದ ಹೋರಾಟ ನಮ್ಮೊಳಗೆ ನಡೆಯುತ್ತದೆ. ಸೋಮಾರಿತನದ ವಿರುದ್ಧ ಹೋರಾಡಬೇಕು, ಕೋಪದ ವಿರುದ್ಧ ಹೋರಾಡಬೇಕು, ಭಯದ ವಿರುದ್ಧ ಹೋರಾಡಬೇಕು, ಕೆಟ್ಟ ಅಭ್ಯಾಸಗಳ ವಿರುದ್ಧ ಹೋರಾಡಬೇಕು. ಪ್ರತಿದಿನ ನಿಮ್ಮ ದುರ್ಬಲತೆಗಳ ಮೇಲೆ ಒಂದು ಚಿಕ್ಕ ಗೆಲುವು ಸಾಧಿಸಿ. ಕೆಲವೇ ವರ್ಷಗಳಲ್ಲಿ ನಿಮ್ಮ ಜೀವನ ಸಂಪೂರ್ಣ ಬದಲಾಗಿರುತ್ತದೆ. 17. ಹೆಚ್ಚು ಯೋಚಿಸುವುದು ಕೂಡ ಒಂದು ಸಮಸ್ಯೆ. ಇಂದಿನ ಕಾಲದಲ್ಲಿ ಅನೇಕ ಜನರು ಓವರ್ಥಿಂಕಿಂಗ್ನಿಂದ ಬಳಲುತ್ತಿದ್ದಾರೆ. ಒಂದು ಸಣ್ಣ ವಿಷಯವನ್ನೇ ದಿನವಿಡೀ ಯೋಚಿಸುತ್ತಾರೆ. ಯಾರಾದರೂ ಏನಾದರೂ ಹೇಳಿದರೆ ಅದನ್ನೇ ಮನಸ್ಸಿನಲ್ಲಿ ಮತ್ತೆ ಮತ್ತೆ ನೆನಪಿಸಿಕೊಳ್ಳುತ್ತಾರೆ. ಬುದ್ಧನು ಹೇಳಿದ್ದು, ಅನಗತ್ಯ ಯೋಚನೆಗಳು ಮನಸ್ಸಿನ ಶಾಂತಿಯನ್ನು ಕದಿಯುತ್ತವೆ. ಕೆಲವೊಮ್ಮೆ ಜೀವನವನ್ನು ಹೆಚ್ಚು ವಿಶ್ಲೇಷಿಸುವ ಬದಲು ಬದುಕಬೇಕು. ಪ್ರತಿ ಪ್ರಶ್ನೆಗೆ ತಕ್ಷಣ ಉತ್ತರ ಬೇಕಾಗಿಲ್ಲ. ಸಮಯ ಬಂದಾಗ ಕೆಲವು ಉತ್ತರಗಳು ತಾನಾಗಿಯೇ ಸಿಗುತ್ತವೆ. 18. ನಿಮ್ಮ ಸಂತೋಷವನ್ನು ಇತರರ ಕೈಯಲ್ಲಿ ಕೊಡಬೇಡಿ. ಯಾರಾದರೂ ನಿಮ್ಮನ್ನು ಹೊಗಳಿದರೆ ಸಂತೋಷ, ಯಾರಾದರೂ ಟೀಕಿಸಿದರೆ ದುಃಖ. ಹೀಗೆ ಬದುಕಿದರೆ ನಿಮ್ಮ ಸಂತೋಷ ಯಾವಾಗಲೂ ಇತರರ ಕೈಯಲ್ಲಿರುತ್ತದೆ. ಬುದ್ಧನು ಹೇಳಿದ್ದು, ನಿಮ್ಮ ಮೌಲ್ಯವನ್ನು ಇತರರ ಅಭಿಪ್ರಾಯಗಳಿಂದ ಅಳೆಯಬೇಡಿ. ನೀವು ಯಾರು ಎಂಬುದು ನಿಮಗೆ ಗೊತ್ತಿದ್ದರೆ ಸಾಕು. ಇಡೀ ಜಗತ್ತು ನಿಮ್ಮ ವಿರುದ್ಧ ಇದ್ದರೂ ನಿಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಬೇಡಿ. 19. ಸರಳ ಜೀವನವೇ ಸುಂದರ ಜೀವನ. ಬುದ್ಧನು ರಾಜನಾಗಿದ್ದರೂ ಅರಮನೆಯನ್ನು ಬಿಟ್ಟು ಸರಳ ಜೀವನವನ್ನು ಆರಿಸಿಕೊಂಡ. ಅದಕ್ಕೆ ಕಾರಣ ಒಂದು ದೊಡ್ಡ ಸತ್ಯ: ಅತಿಯಾದ ವಸ್ತುಗಳು ಸಂತೋಷವನ್ನು ನೀಡುವುದಿಲ್ಲ. ಇಂದು ನಾವು ಹೆಚ್ಚು ಹೆಚ್ಚು ವಸ್ತುಗಳನ್ನು ಖರೀದಿಸುತ್ತಿದ್ದೇವೆ, ಆದರೆ ಮನಸ್ಸಿನ ಶಾಂತಿ ಕಡಿಮೆಯಾಗುತ್ತಿದೆ. ಸರಳ ಜೀವನ ನಡೆಸಿ, ಅಗತ್ಯವಿರುವುದನ್ನು ಮಾತ್ರ ಇಟ್ಟುಕೊಳ್ಳಿ, ಅನಗತ್ಯ ಭಾರವನ್ನು ಕಡಿಮೆ ಮಾಡಿ. 20. ಪ್ರತಿಯೊಬ್ಬ ವ್ಯಕ್ತಿಯೂ ಒಂದು ಪಾಠ. ನಿಮ್ಮ ಜೀವನದಲ್ಲಿ ಬರುವ ಪ್ರತಿಯೊಬ್ಬ ವ್ಯಕ್ತಿಯೂ ಏನಾದರೂ ಕಲಿಸುತ್ತಾನೆ. ಒಳ್ಳೆಯವರು ಹೇಗೆ ಬದುಕಬೇಕು ಎಂದು ಕಲಿಸುತ್ತಾರೆ, ಕೆಟ್ಟವರು ಹೇಗೆ ಬದುಕಬಾರದು ಎಂದು ಕಲಿಸುತ್ತಾರೆ. ಆದ್ದರಿಂದ ಯಾರನ್ನು ದ್ವೇಷಿಸಬೇಡಿ. ಪ್ರತಿಯೊಂದು ಭೇಟಿಯೂ ಒಂದು ಪಾಠವಾಗಿದೆ. ಪ್ರತಿಯೊಂದು ಅನುಭವವೂ ನಿಮ್ಮನ್ನು ಬಲಿಷ್ಠರನ್ನಾಗಿ ಮಾಡುತ್ತದೆ. 21. ವಿಫಲತೆ ಅಂತ್ಯವಲ್ಲ. ಒಂದು ಬಾರಿ ಸೋತರೆ ಹಲವರು ಎಲ್ಲವೂ ಮುಗಿದು ಹೋಯಿತು ಎಂದುಕೊಳ್ಳುತ್ತಾರೆ. ಆದರೆ ಬುದ್ಧನ ಜೀವನವೇ ಒಂದು ಉದಾಹರಣೆ. ಅವನು ಸತ್ಯದ ಹುಡುಕಾಟದಲ್ಲಿ ಅನೇಕ ಕಷ್ಟಗಳನ್ನು ಅನುಭವಿಸಿದ. ಹಲವು ಪ್ರಯತ್ನಗಳ ನಂತರ ಜ್ಞಾನೋದಯವನ್ನು ಪಡೆದ. ವಿಫಲತೆ ಎಂದರೆ ನೀವು ಮುಗಿದಿದ್ದೀರಿ ಎಂದಲ್ಲ, ಅದು ಹೊಸ ರೀತಿಯಲ್ಲಿ ಮತ್ತೆ ಪ್ರಯತ್ನಿಸಲು ಸಿಕ್ಕಿರುವ ಅವಕಾಶ. 22. ಒಳ್ಳೆಯ ಸ್ನೇಹಿತರನ್ನು ಆಯ್ಕೆ ಮಾಡಿ. ಬುದ್ಧನು ಒಳ್ಳೆಯ ಸಂಗತಿಯ ಮಹತ್ವವನ್ನು ವಿವರಿಸಿದ್ದಾನೆ. ನಿಮ್ಮ ಸುತ್ತಮುತ್ತ ಇರುವ ಜನರು ನಿಮ್ಮ ಭವಿಷ್ಯವನ್ನು ರೂಪಿಸುತ್ತಾರೆ. ಯಾವಾಗಲೂ ದೂರು ಹೇಳುವವರ ಜೊತೆ ಇದ್ದರೆ ನೀವು ಕೂಡ ಹಾಗೆಯೇ ಆಗುತ್ತೀರಿ. ಯಶಸ್ಸಿನ ಬಗ್ಗೆ ಯೋಚಿಸುವವರ ಜೊತೆ ಇದ್ದರೆ ನಿಮ್ಮ ಆಲೋಚನೆಗಳು ಬದಲಾಗುತ್ತವೆ. ಆದ್ದರಿಂದ ನಿಮ್ಮ ಸ್ನೇಹಿತರನ್ನು ಎಚ್ಚರಿಕೆಯಿಂದ ಆಯ್ಕೆ ಮಾಡಿ. 23. ನಿಮ್ಮ ಮಾತಿಗಿಂತ ನಿಮ್ಮ ಕಾರ್ಯ ಮುಖ್ಯ. ಹೆಚ್ಚಿನ ಜನರು ದೊಡ್ಡ ದೊಡ್ಡ ಮಾತುಗಳನ್ನು ಆಡುತ್ತಾರೆ, ಆದರೆ ಅವರ ಕಾರ್ಯಗಳು ಬೇರೆ ರೀತಿಯಲ್ಲಿರುತ್ತವೆ. ಬುದ್ಧನು ಹೇಳಿದ್ದು, ವ್ಯಕ್ತಿಯನ್ನು ಅವನ ಮಾತಿನಿಂದಲ್ಲ, ಅವನ ಕೃತಿಗಳಿಂದ ಅಳೆಯಬೇಕು. ನೀವು ಒಳ್ಳೆಯವರಾಗಿದ್ದರೆ ಅದನ್ನು ಸಾಬೀತುಪಡಿಸಲು ಅಗತ್ಯವಿಲ್ಲ, ನಿಮ್ಮ ಕಾರ್ಯಗಳೇ ಮಾತನಾಡುತ್ತವೆ. 24. ಜೀವನ ಒಂದು ಪ್ರಯಾಣ. ಹೆಚ್ಚಿನ ಜನರು ಗುರಿ ತಲುಪಿದರೆ ಮಾತ್ರ ಸಂತೋಷವಾಗುತ್ತೇವೆ ಎಂದುಕೊಳ್ಳುತ್ತಾರೆ, ಆದರೆ ಬುದ್ಧನು ಹೇಳಿದ್ದು, ಪ್ರಯಾಣವನ್ನು ಆನಂದಿಸಲು ಕಲಿಯಿರಿ. ಯಶಸ್ಸಿನ ದಾರಿಯಲ್ಲಿರುವ ಸಣ್ಣ ಸಣ್ಣ ಕ್ಷಣಗಳನ್ನು ಆನಂದಿಸಿ. ಪ್ರತಿ ದಿನವನ್ನು ಮೌಲ್ಯಯುತವಾಗಿಸಿ, ಏಕೆಂದರೆ ಜೀವನವೆಂದರೆ ಗುರಿಯಲ್ಲ, ಅದು ಒಂದು ಸುಂದರ ಪ್ರಯಾಣ. 25. ಕೃತಜ್ಞತೆ ಜೀವನವನ್ನು ಬದಲಾಯಿಸುತ್ತದೆ. ಪ್ರತಿದಿನ ಬೆಳಿಗ್ಗೆ ಎದ್ದಾಗ ಯೋಚಿಸಿ, ನಿಮಗೆ ಉಸಿರಾಡಲು ಸಾಧ್ಯವಾಗುತ್ತಿದೆ, ನಿಮ್ಮ ಬಳಿ ಆಹಾರ ಇದೆ, ನಿಮ್ಮ ಬಳಿ ಕಲಿಯುವ ಅವಕಾಶ ಇದೆ. ಇವೆಲ್ಲವೂ ಆಶೀರ್ವಾದಗಳು. ಕೃತಜ್ಞತೆಯ ಮನಸ್ಸು ಇರುವ ವ್ಯಕ್ತಿ ಯಾವಾಗಲೂ ಶ್ರೀಮಂತ. ಕೃತಜ್ಞತೆ ಇಲ್ಲದ ವ್ಯಕ್ತಿ ಎಷ್ಟು ಹಣವಿದ್ದರೂ ಬಡವನೇ. 26.
ಪ್ರತಿ ಸಮಸ್ಯೆ ತಾತ್ಕಾಲಿಕ. ಇಂದು ನೀವು ಎದುರಿಸುತ್ತಿರುವ ಕಷ್ಟವು ಶಾಶ್ವತವಲ್ಲ, ಇದು ಕೂಡ ಕಳೆಯುತ್ತದೆ. ಬುದ್ಧನು ಹೇಳಿದ್ದು ಎಲ್ಲವೂ ಬದಲಾಗುತ್ತದೆ. ಆದ್ದರಿಂದ ದುಃಖ ಬಂದಾಗ ಕುಗ್ಗಬೇಡಿ, ಸಂತೋಷ ಬಂದಾಗ ಅಹಂಕಾರ ಪಡಬೇಡಿ. ಎರಡೂ ಶಾಶ್ವತವಲ್ಲ. 27. ಮೌನದ ಶಕ್ತಿ. ಕೆಲವೊಮ್ಮೆ ಮಾತನಾಡುವುದಕ್ಕಿಂತ ಮೌನವಾಗಿರುವುದು ಉತ್ತಮ. ಮೌನವು ಮನಸ್ಸನ್ನು ಸ್ಪಷ್ಟಗೊಳಿಸುತ್ತದೆ. ಮೌನದಲ್ಲಿ ನಾವು ನಮ್ಮ ನಿಜವಾದ ಧ್ವನಿಯನ್ನು ಕೇಳಬಹುದು. ಇಂದಿನ ಗದ್ದಲದ ಜಗತ್ತಿನಲ್ಲಿ ಪ್ರತಿದಿನ ಕೆಲ ನಿಮಿಷಗಳಾದರೂ ಮೌನವಾಗಿ ಕುಳಿತುಕೊಳ್ಳಿ. ನಿಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆ ಕಾಣುತ್ತೀರಿ. 28. ಸಣ್ಣ ಹೆಜ್ಜೆಗಳು ದೊಡ್ಡ ಯಶಸ್ಸಿಗೆ ಕಾರಣ. ಹೆಚ್ಚಿನ ಜನರು ಒಂದು ದಿನದಲ್ಲೇ ದೊಡ್ಡ ಬದಲಾವಣೆ ಬಯಸುತ್ತಾರೆ. ಆದರೆ ಬುದ್ಧನು ಕಲಿಸಿದ ಮಾರ್ಗ ನಿಧಾನವಾದರೂ ಸ್ಥಿರವಾದದ್ದು. ಪ್ರತಿದಿನ 1% ಉತ್ತಮವಾಗಿರಿ. ಪ್ರತಿದಿನ ಒಂದು ಹೊಸ ಪಾಠ ಕಲಿಯಿರಿ. ಪ್ರತಿದಿನ ಒಂದು ಒಳ್ಳೆಯ ಕೆಲಸ ಮಾಡಿ. ಕೆಲ ವರ್ಷಗಳ ನಂತರ ನಿಮ್ಮ ಜೀವನ ಸಂಪೂರ್ಣವಾಗಿ ಬದಲಾಗಿರುತ್ತದೆ. 29. ನಿಮ್ಮೊಳಗಿನ ಶಾಂತಿಯನ್ನು ಹುಡುಕಿ. ಹೊರಗಿನ ಜಗತ್ತಿನಲ್ಲಿ ಯಾವಾಗಲೂ ಗೊಂದಲ ಇರುತ್ತದೆ, ಆದರೆ ನಿಜವಾದ ಶಾಂತಿ ನಿಮ್ಮೊಳಗಿದೆ. ಬುದ್ಧನು ವರ್ಷಗಳ ಕಾಲ ಧ್ಯಾನ ಮಾಡಿ ಈ ಸತ್ಯವನ್ನು ಕಂಡುಕೊಂಡರು. ನೀವು ಕೂಡ ಕೆಲ ನಿಮಿಷಗಳಾದರೂ ಪ್ರತಿದಿನ ನಿಮ್ಮ ಮನಸ್ಸಿನ ಜೊತೆ ಸಮಯ ಕಳೆಯಿರಿ. ನಿಮ್ಮೊಳಗಿನ ಶಾಂತಿ ನಿಮ್ಮ ದೊಡ್ಡ ಶಕ್ತಿಯಾಗುತ್ತದೆ. 30. ಜೀವನದ ಅತ್ಯಂತ ದೊಡ್ಡ ಪಾಠ. ಬುದ್ಧನ ಎಲ್ಲ ಬೋಧನೆಗಳನ್ನು ಒಂದು ವಾಕ್ಯದಲ್ಲಿ ಹೇಳಬೇಕೆಂದರೆ, ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಿ, ನಿಮ್ಮ ಜೀವನವನ್ನು ಬದಲಾಯಿಸಿ. ನಾವು ಜಗತ್ತನ್ನು ಬದಲಾಯಿಸಲು ಪ್ರಯತ್ನಿಸುತ್ತೇವೆ, ಜನರನ್ನು ಬದಲಾಯಿಸಲು ಪ್ರಯತ್ನಿಸುತ್ತೇವೆ, ಪರಿಸ್ಥಿತಿಗಳನ್ನು ಬದಲಾಯಿಸಲು ಪ್ರಯತ್ನಿಸುತ್ತೇವೆ. ಆದರೆ ನಿಜವಾದ ಬದಲಾವಣೆ ಒಳಗಿನಿಂದ ಆರಂಭವಾಗುತ್ತದೆ. ನಿಮ್ಮ ಆಲೋಚನೆಗಳು ಬದಲಾದರೆ ನಿಮ್ಮ ಜೀವನ ಬದಲಾಗುತ್ತದೆ. ನಿಮ್ಮ ಜೀವನ ಬದಲಾದರೆ ನಿಮ್ಮ ಭವಿಷ್ಯ ಬದಲಾಗುತ್ತದೆ. ಗೌತಮ ಬುದ್ಧನು ನಮಗೆ ಬಿಟ್ಟು ಹೋದ ಅತ್ಯಂತ ದೊಡ್ಡ ಸಂಪತ್ತು ಹಣವಲ್ಲ, ಅರಮನೆಯಲ್ಲ, ಅಧಿಕಾರವೂ ಅಲ್ಲ. ಅದು ಜ್ಞಾನ. ಜೀವನವನ್ನು ಶಾಂತಿಯಿಂದ, ಸಂತೋಷದಿಂದ ಮತ್ತು ಅರ್ಥಪೂರ್ಣವಾಗಿ ಬದುಕುವ ಜ್ಞಾನ. ಈ ಪಾಠಗಳಲ್ಲಿ ಕೇವಲ ಒಂದನ್ನಾದರೂ ಜೀವನದಲ್ಲಿ ಅಳವಡಿಸಿಕೊಂಡರೆ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಆರಂಭವಾಗಬಹುದು. ನೆನಪಿಡಿ, ಜಗತ್ತನ್ನು ಗೆಲ್ಲುವ ಮೊದಲು ನಿಮ್ಮ ಮನಸ್ಸನ್ನು ಗೆಲ್ಲಿ. ಆಗ ಜೀವನವೇ ನಿಮ್ಮ ಕಡೆ ತಿರುಗುತ್ತದೆ. ನಮಸ್ಕಾರ. 1000 ದೀಪಗಳನ್ನು ಒಂದು ದೀಪದಿಂದ ಬೆಳಗಿಸಬಹುದು, ಅದರಿಂದ ಆ ದೀಪದ ಬೆಳಕು ಕಡಿಮೆಯಾಗುವುದಿಲ್ಲ. ಹಾಗೆಯೇ ಸಂತೋಷವನ್ನು ಹಂಚಿದಷ್ಟು ಅದು ಹೆಚ್ಚಾಗುತ್ತದೆ. ಗೌತಮ ಬುದ್ಧ.